ಲೈವ್ ಬಂದು ತಮ್ಮ ಗಂಡ ಹಾಗೆ ತಮ್ಮ ಎರಡನೇ ಮದುವೆ ಬಗ್ಗೆ ಸುದ್ದಿಯನ್ನು ಬಿಚ್ಚಿಟ್ಟ ಒಂದು ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ ಅಷ್ಟೇ ಇದೀಗಷ್ಟೇ ಒಂದು ಲೈವನ್ನು ಬಂದು ಅವರ ಗಂಡ ಆಗಿರ್ಬೋದು, ಅವರು ಯಾರನ್ನ ಮದುವೆ ಆಗ್ತಾರೆ, ಮದುವೆ ಯಾವಾಗ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಂದು ಲೈವ್ನಲ್ಲಿ ಬಂದು ಒಂದು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ಅವ್ರ ಗಂಡ ಯಾರು, ಅವರು ಮದುವೆ ಆಗುತ್ತಿರುವುದು ಯಾರನ್ನ, ಎರಡನೇ ಮದುವೆಯನ್ನು ಯಾವಾಗ ಆಗ್ತಿದ್ದಾರೆ, ಎಂಗೇಜ್ಮೆಂಟ್ ಯಾವಾಗ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅವರೇ ಒಂದು ಲೈವ್ನಲ್ಲಿ ಬಿಚ್ಚಿಟ್ಟಿದ್ದಾರೆ. ನನ್ನ ಮಗನಿಗೆ ಒಬ್ಬ ಫಾದರ್ ಫಿಗರ್ ಬೇಕು, ಅದಕ್ಕೆ ನಾನು ಎರಡನೇ ಮದುವೆಯನ್ನು ಆಗ್ತಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಎಳೆಯಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನೀವು ನಮ್ಮ ಇನ್ನಷ್ಟು ವೀಡಿಯೋಸ್ಗಳಿಗಾಗಿ ಒಂದು ಅಪ್ಡೇಟ್ ಸಿಗಬೇಕಪ್ಪ ಅಂತಂದರೆ ನಿಮಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ ಅಂದರೆ ಒಂದು ಚಿರಂಜೀವಿ ಸರ್ಜಾ ಅವರು ನಮಗೆಲ್ಲ ನೆನಪಾಗೇ ಆಗ್ತಾರೆ. ಯಾಕಪ್ಪ ಅಂತಂದರೆ ಅವರ ಮೊದಲ ಪತಿಯವರು. ಯಾವ ರೀತಿಯಾಗಿ ಇವರಿಬ್ಬರ ಬಾಂಡಿಂಗ್ ಇತ್ತಪ್ಪ ಅಂತಂದರೆ, ಇಬ್ಬರು ತುಂಬ ಚೆನ್ನಾಗಿ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾಗಳನ್ನು ಮಾಡ್ತಾ ಬರ್ತಾ ಇದ್ರು. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ, ಇಬ್ಬರಿಗೆ ಒಬ್ಬರ ಮೇಲೆ ಒಬ್ಬರು ಪ್ರೀತಿಯಾಗಿ ಒಂದಿಷ್ಟು ಕಾಂಬಿನೇಷನಲ್ಲಿ ಸಿನಿಮಾಗಳನ್ನು ಮಾಡ್ತಾರೆ. ಅದಾದ ನಂತರ ಇಬ್ಬರ ನಡುವೆ ಒಂದು ಫ್ರೆಂಡ್ಶಿಪ್ ಆಗುತ್ತೆ. ಫ್ರೆಂಡ್ಶಿಪ್ ಇದ್ದಿದ್ದು ಒಂದು ಲವ್ ಆಗಿ ಕನ್ವರ್ಟ್ ಆಗಿ ಇಬ್ಬರು ಕೂಡ ತುಂಬ ಪ್ರೀತಿಸಿಬಿಟ್ಟು ಮದುವೆಯನ್ನು ಆಗ್ತಾರೆ. ಅದಾದ ನಂತರ ಇವರು ಯಾರ ಥರನೂ ಎಲ್ಲರ ಥರನೂ ಜಗಳ ಮಾಡಿಕೊಂಡು ಈ ರೀತಿಯಾಗಿ ಏನಿರೋದಿಲ್ಲ. ದಟ್ಸ್ ಆಲ್ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಇರ್ತಾರೆ. ಆದರೆ ದುರಾದೃಷ್ಟವಶಾತ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ವಿಧಿ ಒಂದು ಬಾಳಲ್ಲಿ ಆಟ ಆಡ್ಬಿಡತ್ತೆ. ಚಿರಂಜೀವಿ ಸರ್ಜಾ ಅವರು ನಿಮ್ಮೆಲ್ಲರನ್ನ ಬಿಟ್ಟು ಒಂದು ಅಗಲ್ಬಿಡ್ತಾರೆ. ಒಬ್ಬ ಕನ್ನಡ ನಟನನ್ನು ಕಳೆದುಕೊಂಡಿರೋ ದುಃಖ ಇಡೀ ಕನ್ನಡ ಚಿತ್ರರಂಗಕ್ಕೂ ಕೂಡ ಇದೆ. ಹಲವಾರು ಜನರನ್ನು ನಾವು ನೋಡಿದ್ದೇವೆ ಹೃದಯಾಘಾತದಿಂದ ಒಂದು ಮರಣ ಹೊಂದಿದ್ದಂಥವ್ರನ್ನ. ಇವರು ಚಿರಂಜೀವಿ ಸರ್ಜಾ ಆಗಿರ್ಬೋದು, ಹಾಗೆ ಒಂದು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಇನ್ನು ಮೊನ್ನೆ ಅಷ್ಟೇ ನೋಡಬೇಕಪ್ಪ ಅಂತಂದರೆ ಒಂದು ನಟ ದಿಲೀಪ್ ರಾಜ್ ಅವ್ರನ್ನ ಕೂಡ ನಾವು ನೋಡಿದ್ದೇವೆ. ಅವರು ಕೂಡ ತುಂಬ ಚೆನ್ನಾಗಿ ಗಂಡ ಹೆಂಡತಿ ಸಂಸಾರವನ್ನು ಜೀವನವನ್ನು ನಡೆಸ್ತಾ ಇದ್ರು. ಅವರ ಬಾಳಲ್ಲೂ ಒಂಥರ ವಿಧಿ ಆಟ ಆಡ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ತುಂಬ ಒಬ್ಬ ಒಳ್ಳೆಯ ಮನುಷ್ಯ ದಿಲೀಪ್ ರಾಜ್ ಕೂಡ. ಒಳ್ಳೆಯ ನಿರ್ಮಾಪಕ, ಒಳ್ಳೆಯ ಒಂದು ನಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾವತ್ತೂ ಯಾವ ಒಂದು ಜೋಡಿ ತುಂಬ ಚೆನ್ನಾಗಿರುತ್ತೋ, ತುಂಬ ಚೆನ್ನಾಗಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಿರುತ್ತೋ, ಅಂತಹ ಜೋಡಿಗಳಲ್ಲಿ ಯಾರಾದರೂ ಒಬ್ಬರು ಒಂದು ತೀರ್ಕೊಂಡು ಬಿಡ್ತಾರೆ. ಏನಾದರೂ ಆಗೇ ಬಿಡುತ್ತೆ. ಯಾಕಪ್ಪ ಅಂತಂದರೆ ದೇವರಿಗೂ ಕೂಡ ಇಷ್ಟ ಇಲ್ಲ ಅನಿಸುತ್ತೆ ಒಂದು ಒಳ್ಳೆಯ ಜೋಡಿಗಳನ್ನು ನೋಡಿಕೊಂಡು. ಇನ್ನು ಯಾರು ಕಿತ್ತಾಡ್ತಾ ಇರ್ತಾರೆ ಯಾವಾಗಲೂ, ಯಾರು ಕೂಡ ಅವಳಿಗೆ ಇವನು ಇಷ್ಟ ಇಲ್ಲ, ಇವನಿಗೆ ಅವನು ಇಷ್ಟ ಇಲ್ಲ, ಡಿವೋರ್ಸ್ವರೆಗೂ ಬರುತ್ತೋ ಅಂಥ ಜೋಡಿ ತುಂಬ ಅಂದರೆ ತುಂಬ ದಿನಗಳ ಕಾಲ ಬಾಳಿ ಬದುಕುತ್ತೆ. ಇಂತಹ ಒಂದು ಜನ್ರೇಷನ್ನಲ್ಲಿ ನಾವು ಬದುಕ್ತಾ ಇದ್ವಿ. ಯಾವ ರೀತಿಯಾಗಿ ಬದುಕಬೇಕು, ಯಾವ ರೀತಿಯಾಗಿ ಬದುಕಬಾರ್ದು, ಯಾರು ಚೆನ್ನಾಗಿ ಜೀವನವನ್ನು ಮಾಡ್ತಿರ್ತಾರೋ, ಯಾವುದೇ ಒಂದು ಚಟವಿಲ್ಲದೆ ಒಂದು ಜೀವನವನ್ನು ಮಾಡ್ತಿರ್ತಾರೋ ಅವರು ಬೇಗನೆ ಒಂದು ಮರಣವನ್ನು ಹೊಂದ್ತಾರೆ. ಇಂತಹ ದಿನಮಾನಗಳು ಇಂದಿನ ಕಾಲದಲ್ಲಿ ನಡೀತಾ ಇವೆ. ಯಾವ ರೀತಿಯಾಗಿ ಇರಬೇಕು ಅನ್ನೋದೇ ಮನುಷ್ಯನಿಗೆ ಒಂಥರ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ ಅವರು ಒಂದು ಕೆಲವೊಂದಿಷ್ಟು ದಿನಗಳ ಕಾಲ ಒಂಟಿಯಾಗಿದ್ದರು. ಒಂದು ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದಾಗ ನಾನು ಯಾವುದೇ ಎರಡನೇ ಮದುವೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಮೇಘ್ನಾ ರಾಜ್ ಅವರು ಸ್ಪಷ್ಟವಾಗಿ ಅವರ ತಂದೆ ತಾಯಿಯವರಿಗೆ ಹೇಳಿದರು. ಯಾಕಪ್ಪ ಅಂತಂದರೆ ಅವ್ರ ತಂದೆ ತಾಯಿಯವರು ಒಂದು ತುಂಬ ಅಂದರೆ ತುಂಬಾ ಮೇಘ್ನಾ ರಾಜ್ ಅವರಿಗೆ ಫೋರ್ಸ್ ಮಾಡ್ತಾ ಇದ್ರಂತೆ. ಅದಕ್ಕಾಗಿಯೇ ನಾನು ಯಾವುದೇ ಎರಡನೇ ಮದುವೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಈಗ ಏನಾಗಿದೆಯಪ್ಪ ಅಂತಂದರೆ ಮೊನ್ನೆ ಅಷ್ಟೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ದಾರೆ, ನಾನು ಎರಡನೇ ಮದುವೆನ ಆಗ್ತೀನಿ, ನನ್ನ ಮಗನಿಗೆ ಒಂದು ಫಾದರ್ ಫಿಗರ್ ಬೇಕು ಅಂತಕ್ಕಂಥ ಮಾತನ್ನು ಒಂದು ನಟಿ ಮೇಘ್ನಾ ರಾಜ್ ಅವರು ಹೇಳಿದ್ದಾರೆ. ಈಗ ಯಾಕೆ ಚೇಂಜ್ ಆದ್ರಿ ಅಂತಕ್ಕಂಥ ಮಾತನ್ನು ಕೇಳಿದಾಗ, ಇಲ್ಲ ನನ್ನ ಮಗನಿಗೋಸ್ಕರ ಆದರೂ ನಾನು ಚೇಂಜ್ ಆಗಲೇಬೇಕು, ನನ್ನಗೋಸ್ಕರ ಅಲ್ಲದೆ ಹೋದರೂ ನನ್ನ ಮಗನಿಗೋಸ್ಕರ ಆದರೂ ಚೇಂಜ್ ಆಗಬೇಕು, ನನ್ನ ಮಗನಿಗಾದರೂ ಒಬ್ಬ ತಂದೆ ಬೇಕು. ಯಾಕಪ್ಪ ಅಂತಂದರೆ ಅವನೇನು ಚಿಕ್ಕವನು, ಅದಕ್ಕಾಗಿ ಅವನಿಗೆ ತಂದೆ ಬೇಕು, ಅದಕ್ಕಾಗಿಯೇ ನಾನು ಚೇಂಜ್ ಆದೆ, ನಾನು ಖಂಡಿತವಾಗ್ಲೂ ಎರಡನೇ ಮದುವೆನ ಆಗ್ತೀನಿ, ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಮೊನ್ನೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಬ್ರಾಡ್ಕಾಸ್ಟ್ ಚಾನಲ್ಗೆ ಹೋಗಿದ್ದಾಗ ಅಲ್ಲಿ ಹೇಳ್ತಾರೆ. ಅದಾದ ನಂತರ ಈಗ ಒಂದು ಲೈವ್ನಲ್ಲಿ ಬಂದುಬಿಟ್ಟು ನಾನು ಎರಡನೇ ಮದುವೆಯನ್ನು ಆಗ್ತಾ ಇದ್ದೀನಿ, ಆದಷ್ಟು ಬೇಗ ಮದುವೆಯನ್ನು ಆಗ್ತೀನಿ, ನಮ್ಮ ತಂದೆ ತಾಯಿಯವರು ಗಂಡು ನೋಡಿದ್ದಾರೆ ಅಂತಕ್ಕಂಥ ಮಾತನ್ನು ಲೈವ್ನಲ್ಲಿ ಹೇಳಿದ್ದಾರಂತೆ. ಅಷ್ಟಕ್ಕೂ ಗಂಡು ಯಾರು ಅಂತಕ್ಕಂಥದ್ದನ್ನು ಆದಷ್ಟು ಬೇಗ ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರಂತೆ. ಆದಷ್ಟು ಬೇಗ ಗಂಡು ಯಾರು ಅಂತ ತಿಳಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಮಾಡ್ಕೊಳ್ಳಿ. ಹಾಗೆ ಈ ಒಂದು ನಟಿ ಮೇಘ್ನಾ ರಾಜ್ ಅವರ ಎರಡನೇ ಮದುವೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.